ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದು ನಿಮಿಷ. ಯಾಕೆ ಪೂರ್ಣಿ, ಏನಾಯ್ತು? ಪುಡಿ ಯಾಕಮ್ಮ? ಅಮ್ಮ, ಅದು ಮಗುಗೆ ಕಿವಿ ಚುಚ್ಚಲೇಬೇಕಾ? ನೋವಾಗುತ್ತಲ್ವಾ? ಏನು ಪೂರ್ಣಿ ನೀನು? ತಾಯಿ ಮನಸ್ಸು ಅಂದರೆ ಹಾಗೇನೇ ಅಲ್ವಾ ಮಾವ? ಪೂರ್ಣಿ ಸಂಕಟ ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಆದರೆ ಈ ರೀತಿ ಕಿವಿ ಚುಚ್ಚಿಸುವಾಗ ಏನೂ ಆಗಲ್ಲ ಅನ್ನೋ ಅನುಭವನೂ ನನಗಿದೆ. ಇವನಿದಾನಲ್ಲ, ಇವನಿಗೂ ಕಿವಿ ಚುಚ್ಚಿಸಿದ್ದೆ. ಇಡೀ ರಾತ್ರಿ ಹತ್ತಿದ್ದ. ಆಮೇಲೆ ಬೆಳಗಾಗೋದ್ರಲ್ಲಿ ಕಿಲಕಿಲ ಅಂತ ನಗ್ತಾ ಆಟ ಆಡ್ತಿದ್ದ. ಆಗ ನನಗೂ ಧೈರ್ಯ ಬಂತು. ಆಮೇಲೆ ಪುಟ್ಟಿ ಕಿವಿ ಚುಚ್ಚಿಸುವಾಗ ಅಷ್ಟೇನು ಭಯ ಆಗಲಿಲ್ಲ. ಪೂರ್ಣೆ, ನೀನೇ ಇಷ್ಟು ಹೆದರ್ದೆ ಹೇಗೆ? ಮಗು ಕೊಡಿಲಿ. ಅದಕ್ಕೆ ನೀವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ. ಈಗ ನಾನು ಅದೇ ಮಾಡೋದು. ಮಗು ಕಿವಿಗೆ ಚುಚ್ಚೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ. ಅಮ್ಮ, ಸಾಕು, ಒಂದು ಕಿವಿಗೆ ಸಾಕು. ಇವಾಗೆಲ್ಲ ಒಂದು ಕಿವಿಗೆ ಓಲೆ ಹಾಕೊಳ್ಳೋದು ಫ್ಯಾಷನ್. ದಂಡ್ಬಿಟ್ಟ ಮುಚ್ಚ ಬಾಯಿ, ಒಂದು ಕಿವಿ ಸಾಕತ್ತೆ. ನಾನು ಹೇಳಿಲ್ವಾ ಬೇಡ ಅಂತ? ಈಗ ನೋಡಿ ಮಗು ಅಳ್ತಿದೆ, ಏನು ಮಾಡೋದು? ಪೂರ್ಣೆ, ಮಗು ಸ್ವಲ್ಪ ಹೊತ್ತು ಅಳತ್ತೆ, ಆಮೇಲೆ ಸುಮ್ಮನಾಗತ್ತೆ. ಹೇಗೋ ರಾಧಮ್ಮನವರು ಅವಳನ್ನ ಎತ್ಕೊಂಡಿದ್ದಾರಲ್ಲ, ಅವಳು ಅಳು ನಿಲ್ಲಿಸೋದು ಹೇಗೆ ಅಂತ ಅವ್ರಿಗೆ ಗೊತ್ತು. ಅವ್ರು ಸಮಾಧಾನ ಮಾಡ್ತಾರೆ. ಶ್ರೀರಸ್ತು.